ಹೆಸರು ಶಿವರಾಜ್ ಮತ್ತು ಸಂಜನಾ, ಜಿಲ್ಲೆ ರಾಯಚೂರು. ಸಾಧನೆ ವರ್ಲ್ಡ್ ಆಫ್ ರೆಕಾರ್ಡ್. ಹೀಗೆ ಪ್ರಶಸ್ತಿಗಳನ್ನ ಕೊರಳಿನಲ್ಲಿ ಹಾಕಿಕೊಂಡು ನಿಂತಿರುವ ಈ ಪುಟ್ಟ ಪ್ರತಿಭೆಗಳ ಹೆಸರು ಶಿವರಾಜ್ ಮತ್ತು ಸಂಜನಾ. ಶಿವರಾಜ್ 5ನೇ ತರಗತಿಯ ವಿದ್ಯಾರ್ಥಿ ಆದರೆ ತಂಗಿ ಸಂಜನಾ 4ನೇ ತರಗತಿಯ ವಿದ್ಯಾರ್ಥಿನಿ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದಗಲ್ ಪಟ್ಟಣದ ಆಶಾ ಕಾರ್ಯಕರ್ತೆ ಚಂದ್ರಕಲಾ ಯಲ್ಲಪ್ಪ ದಂಪತಿಯ ಮಕ್ಕಳಿವೆ. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ 10 ವರ್ಷದ ಬಾಲಕ ಶಿವರಾಜ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ತಾ ಇದ್ದಂತಹ ಖಾಸಗಿ ವಾಹಿನಿಯ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನ ಟಿವಿಯಲ್ಲಿ ನೋಡಿ ನಟ ಪುನೀತ್ ರಾಜ್ಕುಮಾರ್ ಅವರನ್ನ ಆದರ್ಶವಾಗಿ ಇಟ್ಟುಕೊಂಡು ಅಣ್ಣ ತಂಗಿ ನಾವು ಕೂಡ ಕೋಟಿಯನ್ನ ಗೆಲ್ಲಬೇಕು ಅಂತ ಸತತ ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಮಕ್ಕಳ ಓದುವ ಆಸೆಯನ್ನು ಕಂಡಂತಹ ಗುರುಗಳಾದ ಮಹಾಂತೇಶ್ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಶುರು ಮಾಡಿದರು. ಇಬ್ಬರು ಕೂಡ ಸತತ ಅಭ್ಯಾಸವನ್ನ ಮಾಡಿ ಇತಿಹಾಸ, ಸಾಮಾನ್ಯ ಜ್ಞಾನ, ಸಿನಿಮಾ, ಕ್ರೀಡೆ ಮತ್ತು ಸಂವಿಧಾನ ಹೀಗೆ ಎಲ್ಲ ವಿಷಯಗಳ ಬಗ್ಗೆ 30-40 ಸಾವಿರಕ್ಕೂ ಅಧಿಕ ಪ್ರಶ್ನೆಗಳಿಗೆ ಉತ್ತರ ನೀಡುವ ಸಾಮರ್ಥ್ಯವನ್ನ ಬೆಳೆಸಿಕೊಂಡಿದ್ದಾರೆ. ನಾಡು, ನುಡಿ, ದೇಶ ಯಾವುದೇ ವಿಷಯ ಇರಲಿ ಮಕ್ಕಳು ಪಟ್ಟಂತ ಉತ್ತರವನ್ನು ಹೇಳ್ತಾರೆ. ಇನ್ನು ಈ ಮಕ್ಕಳ ಪ್ರತಿಭೆಗೆ ವುಮೆನ್ ರೈಟ್ಸ್ ಕೌನ್ಸಿಲಿಂಗ್ ನಿಂದ ಡಾಕ್ಟರೇಟ್ ಅವಾರ್ಡ್ಸ್, ವೈಲ್ಡ್ ವರ್ಲ್ಡ್ ರೆಕಾರ್ಡ್, ಭಾರತ ವರ್ಲ್ಡ್ ರೆಕಾರ್ಡ್, ಚಾಂಪಿಯನ್ ವರ್ಲ್ಡ್ ರೆಕಾರ್ಡ್, ಇಂಟರ್ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್, ಗೋಲ್ಡ್ ವರ್ಲ್ಡ್ ರೆಕಾರ್ಡ್, ಏಷ್ಯನ್ ವರ್ಲ್ಡ್ ರೆಕಾರ್ಡ್, ಕಲಾಂ ವರ್ಲ್ಡ್ ರೆಕಾರ್ಡ್, ಕರ್ನಾಟಕ ನ್ಯಾಷನಲ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಹೀಗೆ ಪ್ರಶಸ್ತಿಗಳ ಸುರಿಮಳೆಗೆ ಮಕ್ಕಳಿಗೆ ಬಂದಿದೆ. ಈ ಮಕ್ಕಳನ್ನು ನೋಡಿ 10 ಮಕ್ಕಳು ಇವರ ಜೊತೆಗೆ ಅಭ್ಯಾಸವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇತರೆ ಮಕ್ಕಳ ಪೋಷಕರು ಕೂಡ ಸಂಜನಾ ಮತ್ತು ಶಿವರಾಜ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ. ವಿಶ್ವ ದಾಖಲೆ, 4 ನ್ಯಾಷನಲ್ ರೆಕಾರ್ಡ್ಸ್, 2 ಏಷ್ಯನ್ ರೆಕಾರ್ಡ್ಸ್ ಮಾಡ್ಯಾರ ಸರ್. ಅವ್ರ ರೆಕಾರ್ಡ್ ನೋಡಿ ನಮ್ಗೂ ಹಂಗತೆ ಮಾಡ್ಬೇಕಂತ ಭಾಳ ಆಸೆ ಸರ್. ಬೆಳಗ್ಗೆ 6 ಗಂಟೆಲಿಂದ ಸರ್ ರಾತ್ರಿ 11 ತನಕ ಓದ್ತಾರೆ ಸರ್. ಅವರು ಅವ್ರ ಫ್ರೆಂಡ್ಸ್ ಕೂಡ ಓದ್ತಾರೆ ಸರ್. ಅವ್ರಿಗೆಲ್ಲ ಇದು ಶಿಕ್ಷಣ ನೀಡೋರು ಸರ್ ಡಾಕ್ಟರ್ ಮಹಾಂತೇಶ್ ಚಲ್ವಾದಿ ಸರ್. ಈ ಚಿಕ್ಕ ಮನೆ ಅವ್ರಿಗೆ ಅದು ಅವಾರ್ಡ್ಸ್ ಇಟ್ಕೊಳಕ್ಕೆ ಇದಿಲ್ರಿ, ಗೊತ್ತಾಯ್ತ್ರೆ. ಆ ಪರಿಸ್ಥಿತಿ ಒಳಗೆ ಸ್ವಲ್ಪ ಆದಷ್ಟು ಏನಾದರೂ ನಿಮ್ಗೆ ಹೆಲ್ಪ್ ಮಾಡ್ರಿ. ಅವರಿಗೆ ಪಾಪ ಕಡು ಬಡತನದಿಂದ ಬೆಳೆದಿದ್ದಾರೆ. ಆ ಥರದ ಮಕ್ಕಳು ನಮಗೆ ಇಲ್ಲಲ್ಲಪ್ಪ. ಇತ್ತ ಶಿವರಾಜ್ ಮತ್ತು ಸಂಜನಾ ತಂದೆ ಮನೆಯಲ್ಲಿ ಬಡತನಕ್ಕೆ ಹೆದರಿ ಇಬ್ಬರು ಮಕ್ಕಳನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ತಾಯಿ ಚಂದ್ರಕಲಾ ಆಶಾ ಕಾರ್ಯಕರ್ತೆ ಕೆಲಸ ಮಾಡಿಕೊಂಡು ಮನೆಯನ್ನ ನಿರ್ವಹಣೆ ಮಾಡಿಕೊಂಡು ಮಕ್ಕಳನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಈ ಬಡ ಮಕ್ಕಳಿಗೆ ಶಿಕ್ಷಕ ಮಹಾಂತೇಶ್ ಉಚಿತವಾಗಿ ವಿದ್ಯಾಭ್ಯಾಸಕ್ಕೆ ಬೇಕಾಗಿರತಕ್ಕಂತಹ ಸಹಾಯವನ್ನ ಮಾಡ್ತಾ ಇದ್ದಾರೆ. ಈ ಮಕ್ಕಳು ಅತಿ ಕಡಬಡತನದಲ್ಲಿ ಇರ್ತಕ್ಕಂಥ 2 ಮಕ್ಕಳು ಸರ್. ಈ ಮಕ್ಕಳ ಒಂದು ಮೆಮೊರಿ ಪವರ್ ಅನ್ನು ನೋಡಿ ಈ ಮಕ್ಕಳಿಗೆ ಏನಾದರೂ ವಿಶೇಷವಾದ ಸಾಧನೆ ಮಾಡಿಸ್ಬೇಕಲ್ಲ ಅಂತೇಳಿ ಇವರಿಗೆ ಜನರಲ್ ನಾಲೆಜಲ್ಲಿ ವಿಶೇಷ ತರಬೇತಿಯನ್ನು ನೀಡಿದ್ವಿ. ಆ ತರಬೇತಿಯನ್ನು ಪಡೆದುಕೊಂಡಂಥ ಈ ಮಕ್ಕಳು ಇವತ್ತು 16 ವಿಶ್ವ ದಾಖಲೆ, 4 ಇಂಡಿಯಾ ಬುಕ್ ಆಫ್ ರೆಕಾರ್ಡ್, 2 ಏಷ್ಯನ್ ರೆಕಾರ್ಡ್ ಪಡೆದ್ರ ಜೊತೆಗೆ ಈ ಮಕ್ಕಳಿಗೆ ಯಾರು ಕೂಡ ಮನೆಯಲ್ಲಿ ಆಧಾರ ಸ್ತಂಭ ಇಲ್ಲ, ಅವ್ರ ತಾಯಿನೇ ಎಲ್ಲ ಆಧಾರ. ಹಂಗಾಗಿ ಯಾರಾದರೂ ದಾನಿಗಳು ಈ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಮತ್ತು ಇವರ ಒಂದು ವಸತಿ ಸೌಕರ್ಯಕ್ಕೆ ಸಹಾಯ ಸಹಕಾರ ನೀಡಿದಲ್ಲಿ ಈ ಮಕ್ಕಳು ಮುಂದೆ ಒಂದು ದಿನ ನಮ್ಮ ಕರ್ನಾಟಕದ ಕೀರ್ತಿಯನ್ನು ತರದಲ್ಲಿ 2 ಮಾತಿಲ್ಲ. ನನ್ನ ಅಂದಾಜಿನ ಪ್ರಕಾರ ಒಂದು 30-40 ಸಾವಿರ ಪ್ರಶ್ನೆಗಳಿಗೆ ಅವರು ಸರಳವಾಗಿ ಉತ್ತರವನ್ನು ನೀಡ್ತಾರೆ ಸರ್. ಒಟ್ಟಿನಲ್ಲಿ ಅಪ್ಪು ಮೇಲಿನ ಅಭಿಮಾನದಿಂದ ಅಣ್ಣ ತಂಗಿ ಪುನೀತ್ನ ಚಿಕ್ಕ ದೇವಾಲಯವನ್ನು ಮಾಡಿಕೊಂಡು ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ದಾರೆ. ಆಟವಾಡಿಕೊಂಡಿರೋ ಈ ವಯಸ್ಸಿನಲ್ಲಿ ಮಕ್ಕಳು ಈ ವಿಶೇಷ ಸಾಧನೆ ಮಾಡಿರೋದು ಮಾತ್ರ ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ. ಇಂಥ ಮಕ್ಕಳನ್ನ ಗುರುತಿಸಿದೆ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ರಾಯಚೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.